ಇವತ್ತು ಈ ಕಲೆಗೆ ತಮ್ಮ ಸೇವೆನ ಮುಡುಪಾಗಿಟ್ಟಿದ್ದಾರೆ. ಒಂದು ಸೀನ್ ಮಾಡ್ತಾರೋ 10 ಸೀನ್ ಮಾಡ್ತಾರೋ, ಹೀರೋಯಿನ್ ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗಬೇಕು. ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಗೆ ಕರೆದು ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಜವಾಬ್ದಾರಿ ಬರುವಂತ ಕೆಲಸ ಮಾಡಿ. ಇದು ನನ್ನ ಅಭಿಪ್ರಾಯ. ನಾನು ಎಲ್ಲಿ ಹೇಳಿದ್ರು ನಾನು ಹೇಳ್ತಿರೋದು. ಈಗ ನಡೆದಿದ್ದೇನು ಅಂದ್ರೆ ತುಂಬಾ ದಿನದಿಂದ ಯಾವುದೇ ಒಂದು ಕೆಲಸ ನಿಂತೋಗಿದೆ, ಅದು ಶುರು ಆಗ್ಬೇಕು ಅಂದ್ರೆ ನಾನು ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರು ಒತ್ತಿ ಹೇಳಿದೆ. ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವರು ಒಂದು ಪೂಜಾ ಮುಖೇನ ಆಗಬೇಕು ಅನ್ನೋದು ಪದ್ಧತಿ. ಇದು ನಮ್ಮ ತಲೆಮಾರಿದ ರಾಜಕುಮಾರರ ಕಾಲದಿಂದ ಎಲ್ಲಾರ ಕಾಲದಿಂದ ನಡ್ಕೊಂಡ್ ಬಂದಿರುತ್ತದೆ. ಅದನ್ನ ಇವತ್ತು ಇಲ್ಲಿ ನಮ್ಮ ರಾಕ್ಲಿನವರ ಮುಂದಾಳತ್ವದಲ್ಲಿ ಎಲ್ಲರೂ ನಿಂತು ವಿಶೇಷ ಪೂಜೆ ಮಾಡಿದ್ವಿ. ನನಗೆ ವೈಯಕ್ತಿಕ ತುಂಬಾ ಸಂತೋಷ. ಅಟ್ಲೀಸ್ಟ್ ಇವಾಗಿಂದ ಆದ್ರೂ ಏನಾದ್ರು ಇಲ್ಲಿ ಚಾಲನೆ ಅದೆಲ್ಲ ಮುಗಿದು ಹೋಗಿ ಒಂದು ಹೊಸ ಚಾಲನೆ ಅಂತ ಎಲ್ಲ ಹಿರಿಯರು ಮಾರ್ಗದರ್ಶನ ನಡೀಲಿ ಅನ್ನೋದು ಗಂಟೆನ ಹಿಡ್ಕೊಂಡ್ಬಂದು ನಿಲ್ಸಿ ಯಾರಾದ್ರೂ ತೆಗೆ ಲವಕನ ಹಾಕೊಂತಾರೆ. ಅದಕ್ಕೆ ಇದ್ದಾರೆ ಬೇಕಾದಲ್ಲ. ಕಲಾವಿದರ ಸಂಘದ ಒಂದು ಮಾತಾದ್ರೆ ಒಂದಷ್ಟು ಜನ ಇದು ದರ್ಶನ್ ಅವ್ರಿಗಾಗಿ ಮಾಡ್ತಿರುವಂತ ಪೂಜೆ ಅಂತ ಮಾತಾಡ್ತಾ ಇದ್ದಾರೆ ಸರ್. ನನಗೂ ಅದೇ ತರ ಬಂತು ಮಾಹಿತಿ. ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ, ಬೇರೆ ತರ ಹೊರಟೋಗ್ತಾ ಇತ್ತು ಆಯಾಮ ಬೇರೆ ಕಡೆ. ಅದಲ್ಲ, ಇದು ಕಲಾವಿದರು ಬಳಸಕ್ಕಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರ್ಬೇಕು ತಿಳ್ಕೊಳ್ಳುವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ರು. ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯ್ತು ಇರ್ಬೋದೇನೋ ಅಂತ ಅನ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರಿ ಇಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದ್ರೆ ನಾನು ಕೂಡ ಬಂದೆ. ನಾಗದೇವರ ಸಲಹೆ ಏನು ಅಂದ್ರೆ, ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಕಡೆಗೆ ಬುದ್ಧಿ ಹೇಳ್ತಾರೆ, ಒಗ್ಗಟ್ಟಾಗಿರಿ, ಐಕ್ಯತೆ ಮಾಡಿ, ಗುರು ಹಿರಿಯರು ತಲೆಬಾಗಿ ನಡೀರಿ ಅಂತ ಏನ್ ಹೇಳ್ತಾರಲ್ಲ, ಅದೇ ನಾಗದೇವರು ಹೇಳಿದಂಥದ್ದು ಎಲ್ಲರಿಗೂ. ಬೇರೆ ಏನೇನಿಲ್ಲ. ನಿರ್ಮಾಪಕರ ಸಂಘದಲ್ಲಿ ಈ ಪೂಜೆ ಆಗ್ಬೇಕು ಅಂತ ನೀವೇ ಹೇಳಿದ್ದಂತೆ. ಏನು ನಿರ್ಮಾಪಕರ ಸಂಘದಲ್ಲಿ ಈ ರೀತಿ ಒಂದು ಪೂಜೆ ಕನ್ನಡ ಚಿತ್ರರಂಗಕ್ಕೆ ಆಗ್ಬೇಕು ಅಂತ ನೀವು ಹೇಳಿದ್ದಂತೆ ಅವತ್ತು. ಅದು ನಾವು ಹೇಳ್ದಲ್ಲ ನಿಮಗೆ, ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ತರ ಹೋದ್ರೆ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದು 1000 ವರ್ಷದಿಂದ ಬಂದಂತ ಪದ್ಧತಿಗಳು. ಇದು ಮಾಡಿ ಅಂತ ಹೇಳ್ತೀವಿ. ಕೆಲವರು ಇದ್ದಾರೆ ಪಾಪ, ಅವ್ರಿಗೆ ದೇವ್ರು ಅಂದ್ರೆ ಆಗೋಲ್ಲ, ನಾವೇನು ಹೇಳಕ್ಕಾಗಲ್ಲ ಅವ್ರ ಬಗ್ಗೆ, ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ. ಒಂದೊಂದು ಬೆಳವಣಿಗೆ ನಾನು ನೋಡಿ, ದೇವರು ನಂಬಿರೋರ ಬೆಳವಣಿಗೆ ನಾನು ನೋಡಿ, ನಮ್ಮದೇ ಇದ್ದವ್ರ ಬೆಳವಣಿಗೆ ನೋಡಿ ಉತ್ತರ ಅಲ್ಲೇ.